ಆರಾಧ್ಯ ಗುರು ಲಲಿತಾತನವರನ್ನು ಮನದಲ್ಲಿ ಧ್ಯಾನಿಸುತ್ತಾ ಮತ್ತು ನನ್ನ ನನ್ನ ಬಾಳಿನ ಗುರುವಾಗಿರ್ತಕ್ಕಂಥ ನನ್ನ ವಂಶೋದ್ಧಾರಕರಾಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಗಫೂರಪ್ಪಾಜಿಯವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೂರಿನ ಮತ್ತು ಪರಸ್ಥಳದ ಬಂದಿರತಕ್ಕಂಥ ಎಲ್ಲ ರೈತರಿಗೂ ನನ್ನ ಪೂರ್ವಕ ವಂದನೆಗಳು. ನಾನು ಇಷ್ಟು ದಿನ ನೀರಾವರಿ ಮಾಡಿ ಜೋಳ ಬೆಳೆದರೂ ಈ ಪ್ರಕಾರವಾಗಿ ಯಾವುದೇ ಬೀಜಗಳು ಫಲಕಾರಿಯಾಗಿದ್ದಿಲ್ಲ. ಈ ವರ್ಷ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಆಶೀರ್ವಾದದಿಂದ AK-47 ಬೀಜಗಳನ್ನು ನಾನು ಬಿತ್ತಿದ್ದೆ. ಈ ರೀತಿ ಯಾವಾಗೂ ನಾನು ಫಸಲು ಗೋಚರಿಸಿದ್ದಿಲ್ಲ. ನೀವು ಆದರೂ ಈ ರೋಡ್ನಲ್ಲಿ ಎಲ್ಲರೂ ಓಡಾಡಿ ನೋಡಿರ್ತಕ್ಕಂಥವ್ರು, ಅದು ಏನು ದೋಷ ಇತ್ತೇನು ಗೊತ್ತಿಲ್ಲ. ಇವತ್ತಿನ ದಿನ ಅಪ್ಪಾಜಿಯವರು ನಮ್ಮ ಹೊಲಕ್ಕೆ ಪಾದ ಸ್ಪರ್ಶ ಮಾಡಿದ್ದಾರೆ. ಅದು ಏನು ಯೋಗ ಕೂಡಿ ಬಂದಿದೆ. ಆಮೇಲೆ ಮಾಂತೇಶ್ ಸಾರ್ ಮೈ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಇವರು ಸಹಿತ ನಮಗೆ ಪರಿಚಯ ಆಗಿ ಈ ರೀತಿ ಬೀಜಗಳನ್ನು ಕೊಟ್ಟು ಮಾರ್ಗದರ್ಶನ ನೀಡಿದರು. ಆ ಪ್ರಕಾರವಾಗಿ ನಾವು ಬೆಳೆದಿದ್ದೇವೆ. ಈ ವರ್ಷ ಗುರುವಿನ ಆಶೀರ್ವಾದದಿಂದಾಗಲಿ ನಮಗೆ ಹೆಚ್ಚಿನ ಇಳುವರಿ ಬಂದು ಚೆನ್ನಾಗಿ ಬೆಳೆ ಬಂದಿದೆ. ಇಷ್ಟು ಮಾತ್ರ ನಾನು ಹೇಳಲು ಸಹಕರಿಸ್ತೇನೆ. ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಸ್ವಲ್ಪ ಹೇಳ ಅಯ್ಯಪ್ಪ, ಸ್ವಲ್ಪ ಹೇಳ ಅಯ್ಯಪ್ಪ. ಇವರು ತಾವು ತಮಾಷೆ ಹತ್ತಿಯನ್ನು ಬೆಳೆದಿರಿಸ್ತಾರೆ. ಅವರಿಗೆ ಒಂದೆರಡು ಸಹಿತ ನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ತಮ್ಮ ಅನಿಸಿಕೆಗಳು ಅದೇ ಮಾತಾಡ್ರಿ ಒಂದೆರಡು. ಇಲ್ಲ ಬನ್ನಿ ಬಾ. ಬಸಪ್ಪ ಗೌಡ ಇವರು ಒಂದು ಎರಡು ಮಾತಾಡ್ಬೇಕಂತ ತಮ್ಮಲ್ಲಿ. ಇದೆ ಮೈ ಸೀಡ್ಸ್ ಕಂಪನಿ ವತಿಯಿಂದ ಹತ್ತಿ ಬೀಜಗಳು, ತಮಾಷೆ ಹತ್ತಿ ಬೀಜಗಳು ಬೆಳೆದಿರ್ತಕ್ಕಂಥ ಚಿಕ್ಕಟ್ನಕಲ್ ಗ್ರಾಮದ ಅಯ್ಯಪ್ಪ ನಾಯ್ಕ ಚಿಕ್ಕಟ್ನಕಲ್ ಇವರು ರೈತರು. ಎಕರೆಗೆ 15 ಕ್ವಿಂಟಾಲ್ ಈಗಾಗಲೇ ಬಂದಿದೆ. ಮತ್ತೆ ಈಗ ಎರಡನೇ ಪೀಕು ಬೇರೆ ಬರ್ತಾ ಇದೆ. ಹೀಗಾಗಿ ಇದೇ ಕಂಪನಿಯಿಂದ ಬೆಳೆದಿರ್ತಕ್ಕಂಥ ರೈತರಿಗೆ ಈ ಕಂಪನಿ ವತಿಯಿಂದ ಸನ್ಮಾನ ಕೂಡ ಮಾಡಿದ್ದಾರೆ. ಅವ್ರಿಗೇನೋ ಮಾತಾಡೋಕೆ ಇದು ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಪರವಾಗಿ ನಾನೇ ಮಾತಾಡ್ತೀನಿ. ಅವರಿಗೆ ಇನ್ನೂ ಈ ಎಲ್ಲರಿಗೆ ಮಾರ್ಗದರ್ಶನ ಆಗಲಿ ಅನ್ನೋದನ್ನು ನಾವು ಬಯಸುತ್ತೇವೆ. ಧನ್ಯವಾದ. ಇನ್ನೊಂದು ನಮ್ಮ ಕಂಪ್ನಿ ಮೈ ಸೀಡ್ಸ್ ಮತ್ತು ನವಯುಗ 7 ಸೀಡ್ಸ್ ಮತ್ತು ಸೀಡ್ ಪಾರ್ಕ್ ಅಂತ 4 ಒಂದು ಭಾಗ ಇದೆ. ಅದು ಮೇನ್ ಇರೋದು MS ಗ್ರೂಪ್ ನಮ್ಮ ಕಂಪ್ನಿ. ಇದರಲ್ಲಿ MS ಗ್ರೂಪಲ್ಲಿ 4 ಒಂದು ವಿಭಾಗಗಳು ಅಂದರೆ ಒಂದೇ ಕುಟುಂಬ. ಅದರಲ್ಲಿ ಎಲ್ಲ ಮೆಕ್ಕೆಜೋಳ ಬರುತ್ತೆ. ಇವು ಮೆಕ್ಕೆಜೋಳ ಸೂರ್ಯಕಾಂತಿ ತೇಜ ಗೊತ್ತು. ಇನ್ನೊಂದು ಮ್ಯಾಕ್ಸ್ ಅಂತ ಬಂದಿದೆ. ಇನ್ನೊಂದು ನವಯುಗದಲ್ಲಿ ಈ ನವಯುಗ ನಿನ್ನೆ ಮಾಡಿದ್ದು ಡಾನ್ ಅಂತೆ. ಆ ಕಂಪ್ನಿಯಲ್ಲಿ ಜ್ವಾಲ ಅಂತೇಳಿ ನಮ್ಮ ಸೂರ್ಯಕಾಂತಿ, ಅದು ಕೂಡ ಒಳ್ಳೆ ತಳಿ. ಅದು ಆಲ್ರೆಡಿ ರೈತರಿಗೆ ಗೊತ್ತಿದೆ ಸೂರ್ಯಕಾಂತಿ ಯಾವುದು ಅನ್ಬೋದು. ಜ್ವಾಲ ಇದುವರೆಗೂ ಮಾರ್ಕೆಟ್ನಾಗ ಅದನ್ನ ಕೇಳ್ತಾರೆ, ತೇಜ ಕೇಳ್ತಾರೆ. ನಮ್ಮ ಹತ್ತಿ ಒಳಗೆ 3G ಅಂತ ಬರುತ್ತೆ, ತಮಾಷೆ ಅಂತ ಬರುತ್ತೆ, ಕಿಲಾಡಿ ಅಂತ ಬರುತ್ತೆ, ಮತ್ತು ಬಸವ ಅಂತ ಬರುತ್ತೆ. ಎಲ್ಲ ಪ್ರತಿಯೊಂದು ತಳಿ ಇರುವ ನಮ್ಮ ಕಂಪ್ನಿ. ನಾವು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಟೋಟಲ್ ಇಂಥ ಬೀಜ ಸಿಗಲ್ಲ ಅಂಬೋದು ಇಲ್ಲ. ಯಾಕಂದರೆ ತಾತನವ್ರಿಗೆ ಎಲ್ಲ ಕಂಪ್ನಿಯಲ್ಲಿ ಹೋಗಿ ವಿಸಿಟ್ ಕೊಟ್ಟು ಬಂದಿದ್ದಾರೆ. ಯಾಕಂದ್ರೆ ಉತ್ತಮ ಗುಣಮಟ್ಟದ ಒಂದು ತಳಿಯಾಗಿರೋದ್ರಿಂದ ಬೀಜಗಳು ರೈತರಿಗೆ ಯಾವುದೇ ಒಂದು ಮೋಸ ಆಗೋದಿಲ್ಲ. ಯಾಕಂದರೆ ಉತ್ತಮವಾದ ಗುಣಮಟ್ಟದ ಬೀಜ ಕೊಡ್ತಾರೆ. ಯಾಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಇದು ವಿಶ್ವಾಸ ಮೇನ್ ನಮ್ಗೆ. ಯಾಕಂದ್ರೆ AK-47 ಎಂಬ ತಳಿ ನಿಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಹಾಕಿದ್ದಾರೆ. ಯಾಕಂದ್ರೆ ಇನ್ನೂ ನೋಡಿ ಬೆಳೆ ಯಾಕೆ ತೋರಿಸ್ತಾ ಇರೋದು ಶ್ರೀಗಳು ನಿಮ್ಮ ಮುಂದೆ ಈ ವರ್ಷ ಎಲ್ಲ ಪ್ರತಿಯೊಂದು ಹೊಲದಲ್ಲಿ ಕ್ಷೇತ್ರೋತ್ಸವ ಕಾರ್ಯಕ್ರಮ ಮಾಡ್ತಾ ಇರೋದು. ಯಾಕಂದ್ರೆ ನಿಮ್ಗೊಂದು ವಿಶ್ವಾಸ ಬರ್ಬೇಕು. ಯಾಕಂದ್ರೆ ಶ್ರೀಗಳು ತಾವು 2ನೇ ಸಲ ಅಲ್ಲಿ 3ನೇ ಸಲ ನಾವು ಕ್ಷೇತ್ರೋತ್ಸವ ಕಾರ್ಯಕ್ರಮ ಮಾಡ್ತಾ ಇರೋದು ಅವ್ರ ಹೊಲದಲ್ಲಿ. ಯಾಕಂದ್ರೆ ನಿಮ್ಮ ಹೊಲದಲ್ಲಿ ಮಾಡ್ಬೇಕಂತ ಒಂದು ಕ್ಷೇತ್ರೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಯಾಕಂದ್ರೆ ನೆಕ್ಸ್ಟ್ ನಿಮ್ಮ ಹೊಲದಲ್ಲಿ ಹಾಕಿರಿ ಅಜ್ಜ ಶ್ರೀಗಳಿಂದ ಮತ್ತೆ ನಿಮ್ಗೆ ಒಂದು ಕಿರುಕಾಣೆ ಕೊಟ್ಟು ಸನ್ಮಾನ ಮಾಡಿಸಮ್ಮ. ಯಾಕಂದ್ರೆ ಆ ಶ್ರೀಗಳ ಆಶೀರ್ವಾದ ಪಡೆಯೋದು ಭಾಳ ಕಷ್ಟ. ಯಾಕಂದ್ರೆ ನಿಮ್ಮ ಹೊಲದಲ್ಲಿ ಬಂದು ಅವ್ರು ನಮ್ಮ ಇದು ಆಶೀರ್ವಾದ ಮಾಡಿಕೊಡ್ತಾರಲ್ಲ, ಅದು ನಮ್ಮ ದೊಡ್ಡ ಪುಣ್ಯ. ಅದು ಯಾಕೆ ಈ ಇಂಥ ನಮ್ಮ ಪುಣ್ಯ ಸಿಗ್ಬೇಕಂದ್ರೆ ಅವರು ನಡೆದಾಡ ದೇವರು. ಇವತ್ತು ಅಲ್ಲಿ ಊರಿಗೆ ಹೋದ್ರೆ ಸಿಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಬಂದಾರ ಅವರು. ಯಾಕಂದ್ರೆ ತಿಳ್ಕೊಬೇಕು, ಇದು AK-47 ಜೋಳ ಇದೆ,
ಈ ಥರ ಬೇರೆ ಯಾವ ಕಂಪ್ನಿನೂ ಮಾಡಲ್ಲ. ಕ್ಷೇತ್ರ ಈ ಟೈಪು ಮಾಡೋದಿಲ್ಲ. ಯಾಕಂದರೆ ರೈತ ನಮ್ಮ ಅಜ್ಜರಾಗಲಿ ನಮ್ಮ ಸರ್ ಆಗಲಿ ರೈತರಿಗೆ ಒಳ್ಳೆ ಗುಣಮಟ್ಟದ ಬೀಜ ಕೊಡ್ತಾರೆ. ಒಳ್ಳೆ ರೈತರು ಒಳ್ಳೇದಾಗಬೇಕು. ಯಾಕಂದರೆ ಅಜ್ಜರ ಒಂದು ವಾಣಿ ಇತ್ತು, ಈ ವರ್ಷ ರೈತರಿಗೆ ಬಂಗಾರವಾಗಿತ್ತು ಅಂತ ಹೇಳಿದ್ರು. ಯಾಕಂದರೆ ಅದು ಆ ಪ್ರಕಾರ ಬಂಗಾರನೇ ಆಗಿದೆ. ರೈತರಿಗೆ ಯಾವುದೂ ಕೊರತೆ ಇಲ್ಲ. ರೈತರಿಗೆ ಎಲ್ಲ ಪ್ರತಿಯೊಂದು ಸೂರ್ಯಕಾಂತಿನೂ ಅಷ್ಟೇ ಬಂದಿದೆ, ತೊಗರಿ ಬಂದಿದೆ, ಮತ್ತು ಜೋಳ ಕೂಡ ಬಂದಿದೆ, ಹತ್ತಿ ಕೂಡ ಹಂಗೆ ಬಂದಿದೆ. ಯಾವುದು ಈ ಸಲ ರೈತರಿಗೆ ಏನು ಕೊರತೆ ಇಲ್ಲ. ಅಜ್ಜರ ಆಶೀರ್ವಾದ ಇರುತ್ತೆ, ನಮಗೇನು ಕಡಿಮೆ ಆಗಲ್ಲ. ರೈತರು ಇನ್ನೊಂದು ಒಳ್ಳೆ ಗುಣಮಟ್ಟದ ತಳಿಗಳು ಆಲ್ರೆಡಿ AK ಪಾರ್ಟಿಷನ್ ಅಂತ ಬರುತ್ತೆ, ನಮ್ಮಲ್ಲಿ ಡಾನ್ ಅಂತ ಬರುತ್ತೆ, ಲೈಲಾ ಅಂತ ಬರುತ್ತೆ. ಇವು ಹಾಕ್ರಿ ತಳಿ. ಯಾಕಂದರೆ ನಿಮಗೂ ಮೈ ಸೀಡ್ಸ್ ಕಂಪ್ನಿ ನಮ್ಮದು ಪರಿಚಯ ಮಾಡಿಸಿದ್ದು ಇವತ್ತು 10 ವರ್ಷ. ನಮ್ಮ ಕಂಪ್ನಿ ಬಂದಿರೋ 10 ವರ್ಷ. 10 ವರ್ಷದಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಕಂಪ್ನಿ ಇದ್ರೂ ಅದಕ್ಕೆಲ್ಲ ಸೈಡ್ ಹಿಂದಕ್ಕಾಗಿ ಮುಂದೆ ಸ್ಥಾನದಾಗ ಬಂದಿರೋದು. ಯಾಕಂದ್ರೆ ಇಲ್ಲ ನಿಮ್ಮ ಸಹಕಾರ, ಇದು ಶ್ರೀಗಳ ಆಶೀರ್ವಾದ. ಯಾಕಂದ್ರೆ ತಳಿ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಗುಣಮಟ್ಟದ ಬೀಜಗಳು ನಮ್ಮ ಇದರಲ್ಲಿ ವಿಶ್ವಾಸ ಮಾಡಿರಿ. ನೆಕ್ಸ್ಟ್ ನಿಮ್ಮಲ್ಲಿ ಈ ಹೆಂಗೆ ಇಲ್ಲಿ ಮಾಂತೇಶ್ಗೌಡ್ರ ಹೊಲದಲ್ಲಿ ಕ್ಷೇತ್ರೋತ್ಸವ ಕಾರ್ಯಕ್ರಮ ಮಾಡಿವಲ್ಲ, ನಿಮ್ಮ ಊರಲ್ಲಿ ಮಾಡಮ್ಮ. ಒಂದೇ ಊರಲ್ಲಿ ಮಾಡ್ಬೇಕಂತೇನಿಲ್ಲ, ನಿಮ್ಮಲ್ಲಿ ಮಾಡಮ್ಮ. ಅಜ್ಜರನ್ನು ಕರ್ಸಮ್ಮ. ಅಲ್ಲಿನೂ ನಿಮ್ಮ ಸ್ಥಳದಲ್ಲಿ ಕರೆಸ್ತೀವಿ ನಾವು. ಈ ಥರ ಮಾಡಮ್ಮ. ನಮ್ಮ ಒಳ್ಳೆ ತಳಿಗಳು ಹತ್ತಿ ಇರುತ್ತೆ, ಸೂರ್ಯಕಾಂತಿ, ತೇಜ ಇರುತ್ತೆ, ಎಲ್ಲ ಹಾಕಿರಿ. ಪ್ರತಿಯೊಂದು ಯಾವುದೂ ಕೊರತೆ ಇಲ್ಲ. ಇದು ಕೊನೆಯ ಘಟ್ಟ. ಶ್ರೀಗಳಿಂದ ಒಂದು ಹಿತನುಡಿಗಳು. ಧನ್ಯವಾದ. ಯಾರಾದರೂ ಕೃಷಿಕರ ರೈತರಾದರೆ ಮಾತಾಡೋರಿದ್ರೆ ಒಂದೆರಡು ಹಿತನುಡಿ ಹೇಳಿ. ಮಾತಾಡ್ರಿ ಯಾರು? ಹಾಂ, ಅಲ್ಲ, ಸಮಯದ ಅಭಾವ ಇದಿದೆ. ಒಂದೆರಡು ಮಾತಾಡ್ರಿ, ಅದಕ್ಕೇನಾಯ್ತು? ಹಾಂ, ಅಜ್ಜರು ಹಿತನುಡಿಗಳನ್ನು ಹೇಳ್ಬೇಕು. ಪರಮದಯಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಎನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯ ಮಂದಿರದಲ್ಲಿರಿಸಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿಕಾಂಬಾ ದುರ್ಗಾದೇವಿ ಪಾದಕ್ಕೆ ನಾ ಹಣೆಮಣೆದು ಇಲ್ಲಿಗೆ ಎಲ್ಲ ರೈತ ಬಾಂಧವರು ಆಗಮಿಸಿರ್ತಕ್ಕಂಥ ನಲಗಂದಿನ್ನಿಯ ರೈತರು, ಪನ್ನೂರು ರೈತರು, ಗೋನವಾರದ ರೈತರು, ಹುಲಗಿಂಚಿಯ ರೈತರು, ಎಲ್ಲ ರೈತ ಬಾಂಧವರಿಗೆ ನನ್ನ ಶರಣಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಿನ್ನೆ ಆಗಿರ್ತಕ್ಕಂಥ ರೈತರ ಒಂದು ಸಮಾವೇಶ ಪ್ರತಿಯೊಬ್ಬ ರೈತರ ಬಾಳು ಬಂಗಾರ ಆಗಬೇಕಾದ್ರೆ ನಮ್ಮದು ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು. ಅಂದಾಗ ಮಾತ್ರ ನಮ್ಮ ಬಾಳು ಬಂಗಾರ ಆಗಕ್ಕೆ ಸಾಧ್ಯ. ನಾವು ರೈತರು ಬಾಳು ಬೆಳಗಬೇಕಾದ್ರೆ ಮೊದಲು ಕೊಡ್ತಕ್ಕಂಥ ಬೀಜ, ಆಮೇಲೆ ನಾವು ಮಾಡ್ತಕ್ಕಂಥ ಈ ಭೂಮಿಗೆ ಪ್ರತಿಯೊಂದು ಖರ್ಚು ವೆಚ್ಚಗಳು ಸರಿಯಾಗಿ ಟೈಮಿಗೆ ನಾವು ನೀರು, ಎಣ್ಣೆ, ಕಳೆವು ಎಲ್ಲ ಥರದ ಮಾಡ್ಕೊಂತ ಇದ್ದಾಗ ಮಾತ್ರ ಆ ಬೀಜದ ಬೆಲೆ ಏನೆಂಬುದು ನಮಗೆ ಗೊತ್ತಾಗ್ತದೆ. ನಾವು ಬಿತ್ತಿಯಪ್ಪ ನಮ್ಮ ಮನೆಯಾಗ ನಾವು ಕುಂತೀವಿ ಅಂದರೆ ಆ ಬೀಜ ಏನಾಗ್ತದ, ಏನೋ ಒಂದಾಗಿ ಕೆಟ್ಟೋಗ್ತದ, ಆವಾಗ ಬೀಜ ಬದಲಾಮಾಗ್ತದ. ಆ ಥರ ಆಗಬಾರ್ದು. ನಾವು ರೈತರು ಕೊಟ್ಟಿರ್ತಕ್ಕಂಥ ಬೀಜವನ್ನು ಸರಿಯಾಗಿ ಬೆಳೆಸಬೇಕು. AK ಪಾರ್ಟ್ 7 ಬೀಜ ನಾವು ಹೋದ ವರ್ಷನೂ ಹಾಕಿದ್ದೀವಿ, ಚಲೋ ಬಂತು. ಈ ವರ್ಷನ ಹಾಕಿವಿ, ಅದ್ಭುತವಾಗೈತೆ ಅದೇ ಬೀಜ, ಆ ಬೆಳೆ. ಮತ್ತೆ ಅದೇ ರೀತಿಯಾಗಿ ತಮಾಷೆ ಎಂಬ ಹತ್ತಿ ಬೀಜ ನಾವು ಹೋದ ವರ್ಷ ಕಂಪ್ನಿಗೆ ಹೋಗಿದ್ವಿ, ನಾವು ಎಲ್ಲರೂ ಕರ್ಕೊಂಡು ಹೋಗಿದ್ರು ಮಾತೇಶ್ ಸರ್ ಅವರು. ಪ್ರತಿಯೊಂದು ಬೀಜ, ಮೆಕ್ಕೆಜೋಳ, ಎಳ್ಳದಿಂದ ಹಿಡಿದು ಕಾಸಿ ಪ್ರತಿಯೊಂದು ಬೀಜ ಅವರು ಸಸಿ ಹಾಕಿ ಬೆಳೆಸ್ತಾರಲ್ಲಿ. ಅವಾಗ ಆ ಕಂಪನಿಯವರೆಲ್ಲರೂ ಓಕೆ ಮಾಡಿ ಅವಾಗ ಹೊರಗಡೆ ಬಿಡ್ತಾರೆ ಬೀಜ. ಅಂಥ ಒಂದು ಪವಿತ್ರವಾದ ಬೀಜವನ್ನು ನಾವು ಬಿತ್ತನೆ ಮಾಡಿದಾಗ ಮಾತ್ರ ನಮಗೆ ಭೂಮಿಯಿಂದ ಸುಖ ಸಿಗುತ್ತದೆ, ಪ್ರತಿಯೊಂದು ಫಲ ನಮಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ರೈತರು ದೇಶದ ಬೆನ್ನೆಲುಬು ಎಂಬ ಕಾರಣ ಏನಂತಪ್ಪ ಅಂದಾಗ ಬೀಜ ಮೊದಲು ಮುಖ್ಯ. ಆಮೇಲೆ ನಾವು ಮಾಡ್ತಕ್ಕಂಥ ಖರ್ಚು ಸರಿಯಾಗಿ ಮಾಡಿಕೊಂಡು ನಾವು ಬೆಳೆ ಬೆಳೆಸಿ ಇಂಥ ಬೀಜಗಳನ್ನು ತಂದು ಬಿತ್ತಿದಾಗ ಮಾತ್ರ ನಾವು ಮೇಲಕ್ಕೆ ಬರೋಕ್ಕೆ ಸಾಧ್ಯ. ನೋಡಿ, ಇವತ್ತಿನ ದಿವಸ ಪ್ರತಿ ವರ್ಷ ಹತ್ತಿ ಕೂಲ್ಡ್ ಆಗ್ತದೆ, ಈ ವರ್ಷ ಚಲೋ ಬಂದವ. ಅದೇ ರೀತಿಯಾಗಿ ತಮಾಷೆ ಮತ್ತು ಇನ್ನು ಯಾವ್ಯಾವ ವೆರೈಟಿ ಬೀಜ ಇದಾವ, ಆ ಬೀಜಗಳು ಚಲೋತ್ತೆ ನಾವು ಬಿತ್ತನೆ ಮಾಡಿದಾಗ ಆ ಬೀಜ ಚಲೋ ನಮ್ಗೆ ಸರಿಯಾಗಿ ಬೆಳೆ ಬಂದಾಗ ಮಾತ್ರ ನಮಗೆ ರೈತರು ನಾವು ಖುಷಿಯಾಗಿ ಇರೋಕ್ಕೆ ಸಾಧ್ಯ. ಎಕರೆಗೆ 10-11 ಕ್ವಿಂಟಲ್ ಬಂದ್ರೂ ಕಡಿಮೆ. ಈ ವರ್ಷ 20 ಕ್ವಿಂಟಲ್ ಬಂದಾಗ ಮಾತ್ರ ವರ್ಕೌಟ್ ಆಗೋಂಥ ಪರಿಸ್ಥಿತಿ ಬಂದದ ಇವತ್ತಿನ ದಿವಸ. ಪ್ರತಿಯೊಂದು ಆಳ ಖರ್ಚು, ಒಂದು ಆಳು ನಮ್ಮ ಮನೆಗೆ ಬರಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ನೋಡ್ರಿ. ಇವತ್ತು ಹತ್ತಿ ಬಿಡಿಸ್ಬೇಕಾದ್ರೆ ಕಣ್ಣೀರು ಕಪಾಲ ಪಾಲಿ ಕೊಟ್ಟಂಗೆ ಆಗ್ತದ.
ಆ ಥರ ಪರಿಸ್ಥಿತಿ ಗಂಭೀರ ಆಗಿತ್ತು ರೈತರದು. ಅದಕ್ಕಾಗಿ ಈ ವರ್ಷ ತಮಾಷೆ 15 ಗಂಟೆ ಬಂದಂತೆ ಆ ಥರ ನಮಗೆ ಬಂದರೆ ಮಾತ್ರ ನಮಗೆ ಅನುಕೂಲ ಆಗ್ತದ. ಅಂಥ ಬೀಜಗಳು ನಮಗೆ ದಯಪಾಲಿಸಬೇಕು ತಾವೆಲ್ಲರೂ ಕಂಪನಿಯವರು, ನಾವು ರೈತರು ಮುಂದಾಗಬೇಕು ಸಾಧ್ಯ. ಅದಕ್ಕಾಗಿ ತಾವೆಲ್ಲರೂ ರೈತರು ಇಂಥ ಬೀಜನ ಬಿತ್ತನೆ ಮಾಡಿ ಕಾಸಿ ತಾವೆಲ್ಲರೂ ಮೇಲಕ್ಕೆ ಬರಬೇಕೆಂಬ ನಮ್ಮ ಆಸೆ. ಆ ಸದ್ಗುರುವಿನ ಆಶೀರ್ವಾದ ತಮ್ಮೆಲ್ಲರಿಗೆ ಇರಲಿ, ಆ ಕಂಪನಿಯವರಿಗೆ ಇರಲಿ ಅಂತ ನಾನು 2 ಮಾತು ಹೇಳಿ ನನ್ನ ಕರೆಸಿ ಮಾತನಾಡಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಕಂಪನಿಯವರಿಗೂ ನನ್ನ ಶರಣವನ್ನು ಸಲ್ಲಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಒಂದು ಗ್ರೂಪ್ ಫೋಟೋ ಇರುತ್ತೆ, ಎಲ್ಲರೂ ಕೆಳಗಡೆ ಬನ್ನಿ. ಅಜರ್ ಒಂದು ಬರ್ರಿ ಎಲ್ಲಾರು ಬರ್ರಿ. ಎಲ್ಲರೂ ಬನ್ನಿ. ಇರ್ಲಿ ಇಲ್ಲ ತಾರಿ ಎಲ್ಲಾರು ಬರ್ತಾರೆ ತಾರಿ. ಓ ರಾಯಪ್ಪ ಎಲ್ಲರೂ ಬನ್ನಿ ಬಾ ಬನ್ನಿ. ಅಲ್ರಿ ಕೆಳಗೆ ಬಾ ಇಲ್ಲಿ ಬಾ. ಬನ್ನಿ, ಎಲ್ಲರೂ ಕೆಳಗೆ ಬನ್ನಿ, ಗೌಡ ಎಲ್ಲರೂ ಕೆಳಗಡೆ ಬನ್ನಿ ಎಲ್ಲರೂ. ಕೆಳಗೆ ಬರ್ರಿ ಎಲ್ಲ. ತರ್ತಾರೆ ಕವರ್ ಆಯ್ತು. ಇನ್ನೊಂದು ಈ ವಿಷಯ ಹೇಳ್ಬೇಕಂದ್ರೆ ತಮ್ಮಲ್ಲಿ ಇವತ್ತು ನಮ್ಮ ಸರ್ ಆಗಲಿ ಶ್ರೀಗಳು ಕಣ್ಣಾರಲ್ಲಿ ನೋಡಿ ಬಂದಿದ್ದಾರೆ. ಈ ತಳಿ ಬಗ್ಗೆ ಆಗಲಿ ಕಂಪ್ನಿ ಬಗ್ಗೆ ಆಗಲಿ ಇವತ್ತು ಹೊಲದಲ್ಲಿ ಬಂದಾರ ಅಂತಂದ್ರೆ ಆ ಕಂಪ್ನಿ ಉತ್ತಮ ಗುಣಮಟ್ಟ ಇರೋದರಿಂದ ಅವ್ರಿಗೆ ನಾವು ಇವತ್ತು ಎಷ್ಟೆಲ್ಲ ಕೆಲಸ ಇದ್ದರೂ ಬಿಡು ಮಾಡ್ಕೊಂಡು ಬಂದು ನಿಮ್ಮ ಒಂದು ಅರ್ಧ ಗಂಟೆ ವೇಟ್ ಮಾಡಿ, ಒಂದು ತಾಸು ವೇಟ್ ಮಾಡಿದ್ದಾರೆ ಅವ್ರು. ಯಾಕಂದ್ರೆ ಇವತ್ತು ಸಮಯ ಒಬ್ಬರು ಅವ್ರು ಊಟದ ವ್ಯವಸ್ಥೆ ಇರೋದರಿಂದ ನಾವು ಆಲ್ಮೋಸ್ಟ್ ಲೇಟ್ ಆಯ್ತಲ್ಲಿ. ಇನ್ನೊಂದು ನಮ್ಮ ಸರ್ ಆಗಲಿ ಅಜ್ಜರ್ ಆಗಲಿ ನಮ್ಮ ರೈತರಿಗೆ ಒಳ್ಳೇದಾಗ್ಬೇಕಂತಾರೆ ಅವರು ಇದುವರೆಗೂ. ಅದಕ್ಕೆ ಈ ತಳಿಗಳನ್ನು ಅವ್ರು ಆಯ್ಕೆ ಮಾಡಿರೋದು. ಯಾಕಂದ್ರೆ ಇದು ನಾಳೆ ಯಾವುದೋ ಒಂದು ಬೀಜ ಇರುತ್ತೆ, ನೀವು ಮಾರು ಹೋಗ್ತೀರಿ ಒಂದು ಮಾರ್ಕೆಟ್ನ ಯಾವುದೋ ಬೀಜ ಇರುತ್ತೆ, ಇಲ್ಲಿ ಕಣ್ಣಾರ ನೋಡಿ ಒಂದು ಬೀಜ ಗೊತ್ತಾಗತ್ತೆ ನಿಮ್ಗೆ. ಅದಕ್ಕೆ ಅಜ್ಜರ ಒಂದು ಆಶೀರ್ವಾದ ನಮ್ಗೆ ಸಿಗುತ್ತೆ. ನಿಮ್ಮ ಹೊಲದಲ್ಲಿ ಬಂದಿದ್ದಾರೆ, ನಿಮ್ಮ ಹೊಲಕ್ಕೆ ನೆಕ್ಸ್ಟ್ ನೀವು ಹಾಕ್ರಿ, ನಿಮ್ಮ ಹೊಲಕ್ಕೆ ಬಂದು ನಿಮ್ಮಲ್ಲಿ 2-3 ಕ್ಷೇತ್ರೋತ್ಸವ ಕಾರ್ಯಕ್ರಮ ನಿಮ್ಮ ಊರಲ್ಲಿ ಹಾಕಮ್ಮ. ಇವತ್ತು ಒಂದೇ ಊರರ ಅಂತ ಅಲ್ಲ, ನೀವು ಎಲ್ಲ ಪ್ರತಿಯೊಂದು ಊರು ಬಂದಿರ್ತೀರಿ, ಇಲ್ಲಿ ಎಲ್ಲ ಪ್ರತಿಯೊಂದು ತಿಳಿಸ್ರಿ. ಯಾಕಂದ್ರೆ ಕಣ್ಣಾರ ನೋಡಿದ ಒಂದು ಬೆಳೆಗಳಿರ್ತವೆ, ಶ್ರೀಗಳೊಂದು ಅಲ್ಲಿ ಕಂಪ್ನಿಗೆ ಹೋಗಿ ಈ ಕಂಪ್ನಿ ಯಾವ ಥರ ಇದೆ ಎಂಬುದು ನೋಡಿಕೊಂಡು ಬಂದು ಇವತ್ತು ಮನವರಿಕೆ ನಮ್ಗೆ ಆಗ್ಬೇಕು. ಯಾಕಂದ್ರೆ ಯಾವುದು ಇವತ್ತು ಮಾರ್ಕೆಟ್ನಾಗ ಭಾರಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ಅಲ್ಲಿ 108 ಕಂಪ್ನಿಗಳು ಇರ್ತಾರೆ, ಅಲ್ಲಿ ಮೋಸ ಹೋಗ್ಕೋಬೇಡ್ರಿ. ಅಂಥವ್ರು ಭಾರಿ ಬರ್ತೀರಿ, ನಮ್ಮ ಈ ಬೀಜ ಹಾಕಿರಿ ಅಂತ ಭಾಳ ತಲೆಗೆ ತುಂಬ್ತಾರೆ. ಅಂಥವು ತಲೆಗೆ ತುಂಬಿಸೋದು ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ಕಣ್ಣಾರ ಅಜ್ಜರ ಆಶೀರ್ವಾದ ಇರುತ್ತೆ ಈ ಕಂಪ್ನಿಯ ಮೇಲೆ. ಆಲ್ಮೋಸ್ಟ್ ಈ ಬೀಜದ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಡಾನ್ ಅಂತರೂ ನಿನ್ನೆ ಕ್ಷೇತ್ರೋತ್ಸವ ಕಾರ್ಯಕ್ರಮ ಮಾಡಿದ್ದು, ಅದು ಇದಕ್ಕಿಂತ ಚೆನ್ನಾಗೈತೆ ರೀ. ಯಾವುದು ಇದು ಅಡುವಾಗಿದೆ, ಅದು ಅಡುನು ಕಡಿಮೆ. ಯಾರು ಡಾನ್ ಹಾಕ್ಯಾರ ಅವ್ರು ಕೂಡ ಒಳ್ಳೆ ಇಳುವರಿ ತಗೊಂಡಾರ. ಹೋದ್ಸಲ AK ಪಾರ್ಟ್ಸನ್ ಅವ್ರು ಹಾಕ್ಯಾರಲ್ಲ, ಅದು AK ಪಾರ್ಟ್ಸನ್ ಅಂತ ಬೇಕಂತ ಅಂತಾರೆ. ಅದಕ್ಕೆ ಈ ತಲೆಗೊಂದು AK ಪಾರ್ಟ್ಸನ್ ಇರುತ್ತೆ, ಅಲ್ಲಿ ಹೋಗಿ ಚೇಂಜ್ ಮಾಡಿದ್ರೆ ಭಾಳ ಮಾರ್ಕೆಟ್ನಾಗ ಇರ್ತಾರೆ. ಅಂಗಡಿಕಾರರು ಏನು ಮಾಡ್ತಾರೆ, ಕೆಲವೊಂದು ಬೀಜಗಳಿರ್ತಾವೆ, ಅವ್ರ ಲಾಭಗೋಸ್ಕರ ಬೇರೆ ಬೀಜ ಒಂದು 300-400 ರೂಪಾಯಿ ಪಾಕೆಟ್ ಇರುತ್ತೆ. ನಿಮ್ಗೆ ಅವ್ರ ಲಾಭಗೋಸ್ಕರ ಇದೇ ಭಾರಿ ಬೀಜ ಬರುತ್ತೆ ಅಂತೇಳಿ ನಿಮ್ಗೆ ಏನು ಮಾಡ್ತಾರೆ ಅಂಗಡಿಕಾರರು, ಅವ್ರೇನು 300-400 ಪ್ಯಾಕೆಟ್ ಇರೋದು 1000 ರೂಪಾಯಿ ಪ್ಯಾಕೆಟ್ ಮಾರ್ತಾರೆ. ಅದು ಅವ್ರಿಗೆ ನಮ್ಮ ಕಂಪ್ನಿ ಲಾಭ ಅವ್ರಿಗೆ ಕಡಿಮೆ ಇರ್ಬೋದು, ಬಟ್ ಒಳ್ಳೆ ತಳಿ ನಮ್ಮದು, ಇದು ಮಾತ್ರ ಸತ್ಯ. ಅವ್ರಿಗೆ ಲಾಭ ನಮ್ಮ ಕಂಪ್ನಿ ನೀವು ಡಿಮ್ಯಾಂಡ್ ಮಾಡಿದರೆ ಅದು ಮುಖ್ಯ ಅಲ್ಲ. ಯಾಕಂದರೆ ನೀವು ಕಣ್ಣಾರ ನೋಡಿರ್ತೀರಿ ಬೀಜ ಯಾವ ಥರ ಇರ್ಬೋದು. ಅದಕ್ಕೆ ಕೊನೆ ಹೇಳ್ಬೇಕಂದ್ರೆ ನೀವು ಮಾರ ಹೋಗ್ಬೇಡ್ರಿ, ಒಳ್ಳೆ ಬೀಜ ಇದೆ. ಶ್ರೀಗಳ ಆಶೀರ್ವಾದ ಆಲ್ರೆಡಿ ಅವ್ರ ಕಂಪ್ನಿ ನೋಡಿದ್ದಾರೆ. ಶ್ರೀಗಳು ನಮ್ಮ MD ಸರ್ ಕೂಡ ಒಳ್ಳೆ ರೈತರಿಗೆ ಕರುಣೆ ತೋರಿಸೋದು ನಮ್ಮ ರೈತರಿಗೆ ನಮ್ಮ MD ಸರ್. ಯಾಕಂದರೆ ಒಳ್ಳೆ ರೈತರಿಗೆ ಮೋಸ ಹೋಗಬಾರ್ದು, ಯಾಕಂದ್ರೆ ಒಳ್ಳೆ ತಳಿ ಬೀಜ ಕೊಡ್ಬೇಕಂತೇಳಿ ಒಳ್ಳೆ ತಳಿಗಳು ಕಂಡಿಡ್ತಾರೆ. ಅದು ಕೂಡ ಅಜ್ಜರಿಗೆಲ್ಲ ಗೊತ್ತು. ನಮ್ಮ ಮತ್ತೆ ಸರ್ ಆಗಲಿ ರೈತರು ಒಳ್ಳೇದಾಗಬೇಕು. ನಮ್ಗೆ 4 ರೂಪಾಯಿ ಮುಖ್ಯ ಅಲ್ಲ, ದುಡ್ಡು ಕ್ಷೇತ್ರೋತ್ಸವ ಕಾರ್ಯಕ್ರಮ ಮಾಡಮ್ಮ, ರೈತರಿಗೆ ಒಂದು ಪ್ರೋತ್ಸಾಹ ಕೊಡಮ್ಮ, ಶ್ರೀಗಳನ್ನು ಕರ್ಕೊಂಡು ಹೋಗಮ್ಮ. ಈ ಸಲ ನಾವು ಖಂಡಿತ ಬರ್ತಾರೆ ಶ್ರೀಗಳು ಅಂತೆಲ್ಲ ಹೇಳಿದಾಗ ಶ್ರೀಗಳು ಕೂಡ ನಮ್ಮ ಸರ್ ಮಾತು ಇದುವರೆಗೂ ಮೀರಲ್ಲ. ಅದು ಶ್ರೀಗಳ ಮಾತು ನಮ್ಮ ಸರ್ ಮೀರಲ್ಲ. ನಾವು ಕೂಡ ನಮ್ಮ ಪ್ರತಿಯೊಬ್ಬ ರೈತರು ಕೂಡ ನಾವು ಸಿಗೋದು ಅಪರೂಪ ಅವರು. ಯಾಕಂದ್ರೆ ಅಂಥ ನಮ್ಮ ಹೊಲದಲ್ಲಿ ಬಂದು ಇವತ್ತು ನಿಂತು ಎಲ್ಲರಿಗೆ ಸನ್ಮಾನ ಅವ್ರ ಕಡೆಯಿಂದ ನಾವು ತೊಗೊಂಡಿವಿ ಅಂತಂದ್ರೆ ನಾವು ಧನ್ಯವಾದ. ನಮ್ಗೆ
ಧನ್ಯತೆ ಆಗ್ತೀವಿ ನಮ್ಗೆ, ಯಾಕಂದ್ರೆ ಒಳ್ಳೇದಾಗುತ್ತೆ ಅಂತ ಊರಲ್ಲಿ ಅಲ್ಲಿ ಊರಲ್ಲಿ ರಾಜ್ಯರು ಹೋಗಿ ನೋಡ್ತೀವಿ ಅಂತಂದ್ರೆ ಸಿಗಲ್ಲ. ಅವರು ಇವತ್ತು ಈ ಊರು ಹೋಗಿರ್ತಾರೆ, ನಾಳೆ ಇನ್ನೂ ಭಕ್ತರ ಮನೆಗೆ ಹೋಗಿರ್ತಾರೆ. ಯಾಕಂದರೆ ಅವ್ರು ನಮ್ಮಂಥವ್ರು ಸಾವಿರಾರು ಜನ ಅದಕ್ಕೆ ಹೇಳ್ತಾರೆ ಬೀಡು ಮಾಡಿ ಅವ್ರಿಗೆ ಧನ್ಯವಾದಗಳು. ಎಲ್ರಿಗೂ ರೈತ ಬಾಂಧವ ಸಹಕರಿಸೋದಕ್ಕೆ ಸಮಯದ ಅಭಾವ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಸಹಕರಿಸಬೇಕು. ಎಲ್ಲರೂ ರೈತ ಬಾಂಧವರು ನಮ್ಮ ಟಿಫಿನ್ ವ್ಯವಸ್ಥೆ ಇರುತ್ತೆ ಮಾಡ್ಕೊಂಡು ಹೋಗಿ. ಕೊನೆಯದಾಗಿ ಎಲ್ರಿಗೂ ಧನ್ಯವಾದಗಳು. ಶ್ರೀಗಳಿಗೂ ನಮ್ಮ ಕಂಪ್ನಿ ಕಡೆಯಿಂದ ಧನ್ಯವಾದಗಳು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಥ್ಯಾಂಕ್ ಯು.